ಗೌರ್ಮೆಂಟ್ ಶಾಲೆಯ ಎಂಟ್ರೆನ್ಸ್ ಇದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಚೈನಾದಲ್ಲಿ ಸ್ಕೂಲ್ ಹೇಗಿದೆ ಅಂದರೆ ಅದರಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಅಂತ. ನಾನು ಇವತ್ತು ಶಿಶು ವಿಹಾರ ಅಂದರೆ ಕಿಂಡರ್ ಗಾರ್ಡನ್ ಶಾಲೆಗಳು ಹೇಗಿರುತ್ತೆ, ಅಲ್ಲಿದು ಫೀಸ್ ಎಷ್ಟು ಅಂತ ಈ ಒಂದು ಪುಟದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಚೈನಾದಲ್ಲಿ ಎಷ್ಟು ಥರ ಕಿಂಡರ್ ಗಾರ್ಡನ್ ಇದೆ ಅಂತ ಹೇಳ್ತೀನಿ. ಎಷ್ಟು ಥರ ಅಂತಂದರೆ ಅಂಡರ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಆಗಿರೋವಂಥ ಕಿಂಡರ್ ಗಾರ್ಡನ್ಗಳು. ಸೊ ಈಗ ಅಂಡರ್ ಗೌರ್ಮೆಂಟ್ ಯಾವ್ದು ಬರುತ್ತೆ ಅಂತಂದರೆ ಪ್ರೈವೇಟ್ ಆಗಿ ನಡೆಸ್ತಿರೋ ಅಂಥ ಚೈನೀಸ್ ಪ್ರೈವೇಟ್ ಸ್ಕೂಲ್ಸು ಮತ್ತು ಬೈಲ್ಯಾಂಗ್ವಲ್ ಸ್ಕೂಲ್ಸು ಇದೆರಡೂ ಅಂಡರ್ ಗೌರ್ಮೆಂಟ್ ಬರುತ್ತೆ. ಇಂಟರ್ನ್ಯಾಷನಲ್ ಸ್ಕೂಲು ಅಂಡರ್ ಗೌರ್ಮೆಂಟ್ ಬರೋದಿಲ್ಲ ಇಲ್ಲಿ. ನಾನು ಈ ಪ್ರೈವೇಟ್ ಸ್ಕೂಲ್ದು ಒಂದು ವಿಡಿಯೋನ ನನಗೆ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೀನಿ. ನಾನು ಆ ಸ್ಕೂಲು ಒಳಗಡೆನೂ ಹೋಗಿದ್ದೆ, ಬಟ್ ಆ ವಿಡಿಯೋ ನನ್ನ ಹತ್ರ ಇಲ್ಲ. ಬಟ್ ಈ ಸ್ಕೂಲು ನಮ್ಮ ಮನೆ ಎದುರುಗಡೆನೇ ಇದೆ. ಸೊ ಆ ವಿಡಿಯೋನ ನೀವು ಇವಾಗ ನೋಡ್ಕೊಂಬನ್ನಿ. ಇವಾಗ ನೀವು ನೋಡ್ತಿರೋದು ನಾವಿರೋವಂಥ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಎದುರುಗಡೆ ಇರೋವಂಥದ್ದೇ ಒಂದು ಕಿಂಡರ್ ಗಾರ್ಡನ್ ಇದು. ಇಲ್ಲೂ ಕೂಡ PKG LKG ಮತ್ತು UKG ಇದೆ. ಆದರೆ ಒಂದು ಏನಂತಂದರೆ ಇದು ಪ್ರೈವೇಟ್ ಸ್ಕೂಲೇ, ಅಂಡರ್ ಗೌರ್ಮೆಂಟಲ್ಲೇ ಇರುತ್ತೆ ಈ ಸ್ಕೂಲೂ. ಬಟ್ ಇಲ್ಲಿ ಇಂಗ್ಲೀಷ್ ಪಾಠ ಇರೋದಿಲ್ಲ. ಅಂದರೆ ಇಂಗ್ಲೀಷ್ ಅನ್ನೋ ಒಂದು ಸಬ್ಜೆಕ್ಟು ಕೂಡ ಈ ಶಾಲೆನಲ್ಲಿ ಇಲ್ಲ. ಎಲ್ಲ ಸಬ್ಜೆಕ್ಟ್ಸ್ನೂ ಚೈನೀಸ್ ಭಾಷೆನಲ್ಲೇ ಟೀಚ್ ಮಾಡ್ತಾರೆ. ಅಂದರೆ ಅವ್ರ ಭಾಷೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಎಲ್ಲ ಫುಲ್ ಗಿಡಗಳು ಹಾಕೊಂಡಿದ್ದಾರೆ, ಅಂದರೆ ಒಳಗಡೆ ಕಾಣಿಸ್ಬಾರ್ದು ಮಕ್ಕಳು ಅಂತ. ನೋಡಿ, ಇಲ್ಲೊಂದು CC ಕ್ಯಾಮ್ರಾನು ಕೂಡ ಅಳವಡಿಸಿದ್ದಾರೆ ಹೋಗೋಬರೋ ಜನಗಳನ್ನೆಲ್ಲ ವಾಚ್ ಮಾಡೋಕ್ಕೆ. ಆಮೇಲೆ ಇದು ಎಂಟ್ರೆನ್ಸ್, ಈ ಶಾಲೆಯ ಎಂಟ್ರೆನ್ಸ್ ಇದು. ಇನ್ನೊಂದು ಡಿಫ್ರೆನ್ಸ್ ಏನು ಅಂತಂದರೆ ಎಲ್ಲ ಚೈನಾ ಸ್ಕೂಲ್ಗಳ ಮುಂದೆನೂ ಒಂದು ಪೊಲೀಸ್ ಬೂತ್ ಇದ್ದೇ ಇರುತ್ತೆ. ಇಲ್ಲಿ ಒಬ್ಬರು ಇಲ್ಲ ಇಬ್ಬರು ಪೊಲೀಸು ಆನ್ ಡ್ಯೂಟಿ ಇದ್ದೇ ಇರ್ತಾರೆ, ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿಂದ ಹಿಡಿದು ಸಂಜೆವರೆಗೂ. ನೀವು ಸ್ಕೂಲ್ ಗೇಟ್ ಹತ್ರ ನೋಡ್ಬೋದು, ಟೀಚರ್ಸ್ ಒಳಗಡೆ ಹೋಗಬೇಕು ಅಂತಂದ್ರೂ ಕಾರ್ಡ್ ಸ್ವೈಪ್ ಮಾಡಿ ಇಲ್ಲ ಬಯೋಮೆಟ್ರಿಕ್ ನೋಡಿ ಒಳಗೆ ಹೋಗಬೇಕು. ನಾವಿರೋ ಅಪಾರ್ಟ್ಮೆಂಟ್ ಅದು. ಸೊ ಈ ಕಡೆ ಸುತ್ತಮುತ್ತ ಇರೋರೆಲ್ಲ ಈ ಶಾಲೆಗೆ ಸೇರಿಸ್ತಾರೆ. ಇದು ಒಂದು ಖಾಸಗಿ ಶಿಶು ವಿಹಾರ, ಚೈನೀಸ್ ಭಾಷೆನಲ್ಲೇ ಟೀಚ್ ಮಾಡ್ತಾರೆ ಈ ಶಿಶು ವಿಹಾರದಲ್ಲಿ. ಈಗ ಒಂದು ಪ್ರೈವೇಟ್ ಸ್ಕೂಲ್ ವಿಡಿಯೋನ ನೀವು ನೋಡ್ಕೊಂಬಂದ್ರಿ. ಸ್ಕೂಲಲ್ಲಿ ಹೇಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ಚೈನೀಸ್ ಅಲ್ಲಿ ಪಾಠ ಮಾಡ್ತಾರೆ. ಒಂದು ಸ್ವಲ್ಪ ವರ್ಷ ಇದು ಬೈಲ್ಯಾಂಗ್ವಲ್ ಆಗಿ ಇತ್ತಂತೆ. ನಮ್ಗೆ ಆ ಸ್ಕೂಲಲ್ಲಿ ಇರೋ ಒಬ್ರು ಹೆಡ್ ಮಿಸ್ಟರ್ಸ್ ಹೇಳಿದ ಮಾಹಿತಿ. ಯಾಕೆಂದ್ರೆ ನಾವು ಈ ಚೈನಾಗ್ ಬಂದಾಗ ಒಂದಷ್ಟು ಸ್ಕೂಲ್ಸ್ನ ಹುಡುಕ್ತಾ ಇದ್ವಿ ನಮ್ಮ ಪಾಪುಗೆ ಶಿಶು ವಿಹಾರಕ್ಕೆ ಜಾಯಿನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಆಗ ಆ ಸ್ಕೂಲ್ಗೂ ಹೋಗಿದ್ದಾಗ ಅವ್ರು ಹೇಳಿದ್ದು ಮುಂಚೆ ಇಲ್ಲಿ ನಾವು ಬೈಲ್ಯಾಂಗ್ವಲ್ ಆಗಿತ್ತು, ಆಮೇಲೆ ಇದು ಕಂಪ್ಲೀಟ್ ಆಗಿ ಚೈನೀಸ್ ಸ್ಕೂಲ್ ಆಗಿ ನಾವು ಚೇಂಜ್ ಮಾಡಬೇಕಾಯ್ತು. ಯಾಕೆಂದರೆ ಗೌರ್ಮೆಂಟ್ ಅವರು ಹೇಳಿದ್ರಂತೆ ಅವ್ರಿಗೆ ಬೈಲ್ಯಾಂಗ್ವಲ್ ನೀವು ಮಾಡಂಗಿಲ್ಲ, ಕಂಪ್ಲೀಟ್ ಆಗಿ ಚೈನೀಸ್ ಆಗಿ ಚೇಂಜ್ ಮಾಡಬೇಕು ಅಂತ. ಸೊ ಪ್ರೈವೇಟ್ ಸ್ಕೂಲ್ ಅದು, ಪ್ರೈವೇಟ್ ಅವರು ಗೌರ್ಮೆಂಟ್ ಹೇಳ್ದಂಗೆ ಕಂಪ್ಲೀಟ್ ಆಗಿ ಅದನ್ನ ಚೈನೀಸ್ ಸ್ಕೂಲ್ ಆಗಿ ಚೇಂಜ್ ಮಾಡ್ತಾರೆ. ಸೊ ಈ ತರ ಪ್ರೈವೇಟ್ ಸ್ಕೂಲಲ್ಲಿ ಹೇಗಾಗುತ್ತೆ ಅಂತಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3:30ವರೆಗೂ ಸ್ಕೂಲ್ ಇರುತ್ತೆ. ಅದಾದ್ಮೇಲೆ ಸ್ಕೂಲ್ನ ಬಿಟ್ಬಿಡ್ತಾರೆ. ನೀವು ಆ ವಿಡಿಯೋದಲ್ಲಿ ನೋಡಿದ್ದೀರಾ, ಅಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಶಾಲೆಗಳು ಐದರ್ ಇಟ್ ಈಸ್ ಗೌರ್ಮೆಂಟ್, ಪ್ರೈವೇಟ್ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಚೈನಾದ ಚಿಕ್ಕ ಸ್ಕೂಲಿಂದ ಹಿಡಿದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ವರೆಗೂ ಒಂದು ಪೊಲೀಸ್ ಸ್ಟೇಷನ್ ಪಕ್ಕದ ಗೇಟ್ ಹತ್ರ ಇದ್ದೇ ಇರುತ್ತೆ. ಅಲ್ಲಿ ಒಬ್ರು ಇಲ್ಲ ಇಬ್ರು ಆರಕ್ಷಕರು ಆನ್ ಡ್ಯೂಟಿ ಇದ್ದೇ ಇರ್ತಾರೆ. ಅಂದರೆ ಮಗು ಬೆಳಗ್ಗೆ ಸ್ಕೂಲ್ ಎಂಟ್ರಿ ಆಗೋದು 10 ನಿಮಿಷ 15 ನಿಮಿಷ ಅಂತ ಅಲ್ಲಿ ಬಂದು ಅವ್ರು ನಿಂತ್ಕೊಂಡ್ರೆ ಮತ್ತೆ ಸಂಜೆ ಮಗು ಹೋಗೋವರೆಗೂ ಅವ್ರು ಅಲ್ಲೇ ಇರ್ತಾರೆ. ಅದಾದ್ಮೇಲೆ ವಾಚ್ಮ್ಯಾನು ಅಲ್ಲೇ ನೋಡ್ಕೋತಾ ಇರ್ತಾರೆ ನೈಟ್ ಶಿಫ್ಟಲ್ಲಿ. ಆಗೋ ಟೈಮಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದಷ್ಟು ಆರಕ್ಷಕರು ಏನು ಮಾಡ್ತಾರೆ, ಪೊಲೀಸವರು ಬಂದು ಅಲ್ಲಿ ನಿಂತ್ಕೋತಾರೆ. ಅಂದರೆ ಅವ್ರನ್ನ ಡ್ಯೂಟಿಗೆ ಹಾಕಿರ್ತಾರೆ, ಎಲ್ಲ ಸ್ಕೂಲ್ ಹತ್ರನೂ ಡ್ಯೂಟಿಗೆ ಹಾಕಿರ್ತಾರೆ ಪೊಲೀಸವ್ರನ್ನ. ಇನ್ನು ಇದು ಪ್ರೈವೇಟ್ ಸ್ಕೂಲು ಚೈನೀಸಲ್ಲಿ ಹೇಳ್ಕೊಡ್ತಾರೆ ಕಂಪ್ಲೀಟ್ ಆಗಿ ಅಂತ ಅಂದೆ. ಸೊ ಇದ್ರದ್ದು ಫೀಸ್ ಎಷ್ಟಾಗುತ್ತೆ, ಇದು ಫ್ರೀನಾ? ಅಲ್ಲ, ಖಂಡಿತವಾಗ್ಲೂ ಈ ಪ್ರೈವೇಟ್ ಸ್ಕೂಲು ಅಂಡರ್ ಗೌರ್ಮೆಂಟ್ ಇದ್ರೂ ಫ್ರೀ ಇಲ್ಲ. ಯಾಕೆ ಅಂತಂದರೆ ಚೈನಾದಲ್ಲಿ 9 ಇಯರ್ಸ್ ಮಾತ್ರ ಕಂಪಲ್ಸರಿ ಎಜುಕೇಷನ್, ಫ್ರೀ ಎಜುಕೇಷನ್ ಅಂತ ಮಾಡಿದ್ದಾರೆ. 9 ಇಯರ್ಸ್ ಅಂತಂದರೆ ಒಂದು ಮಗು 6 ವರ್ಷದಿಂದ ಹಿಡಿದು ತಾನು 10ನೇ ತರಗತಿ ಹೋಗೋವರೆಗೂ ಫ್ರೀ ಎಜುಕೇಷನ್ ಇರುತ್ತೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಉಚಿತ ಇರುತ್ತೆ ಶಿಕ್ಷಣ. ಬಟ್ ಕಿಂಡರ್ ಗಾರ್ಡನ್ನು ಯಾವುದೇ ಕಿಂಡರ್ ಗಾರ್ಡನ್ ಆಗಿ ಸೇರ್ಕೊಳ್ಳಿ, ಐದರ್ ಇಟ್ ಈಸ್ ಗೌರ್ಮೆಂಟ್, ಪ್ರೈವೇಟ್ ಅಥವಾ ಬೈಲ್ಯಾಂಗ್ವಲ್, ಯಾವುದೇ ಕಿಂಡರ್ ಗಾರ್ಡನ್ಗೆ ಸೇರ್ಕೊಂಡ್ರೂ ಉಚಿತ ಶಿಕ್ಷಣ ಇರೋದಿಲ್ಲ. ಅದಕ್ಕೆ ದುಡ್ಡು ಕೊಡಲೇಬೇಕು ಇಷ್ಟು ಅಂತ. ಯಾಕೆ ಅಂದರೆ ಶಿಶು ವಿಹಾರ ಅನ್ನೋದು ಇಲ್ಲಿ ಕಂಪಲ್ಸರಿ ಎಜುಕೇಷನ್ ಅಲ್ಲ. ಸೊ 1ನೇ ತರಗತಿಯಿಂದ ಮಾತ್ರ ಇಲ್ಲಿ ಕಂಪಲ್ಸರಿ ಶಿಕ್ಷಣ ಇರುತ್ತೆ. ಈಗ ನೀವು ವಿಡಿಯೋದಲ್ಲಿ ನೋಡಿದಂಥ ಪ್ರೈವೇಟ್ ಸ್ಕೂಲ್ದು ಫೀಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಈಗ ಫೀಸ್ ಯಾವ ಥರ ಹೋಗುತ್ತೆ ಅಂದರೆ 6 ಮಂತ್ಸ್ಗೆ ಒಂದ್ಸಲ ಪೇ ಮಾಡಬೇಕಾಗುತ್ತೆ. ಒಂದೇ ಸಲ ಇಯರ್ಲಿ ಫೀಸ್ನ ಕಟ್ಟಿಸ್ಕೊಳ್ಳಲ್ಲ. 6 ಮಂತ್ಸ್ಗೆ ಸಪ್ರೇಟ್ ಆಗಿ ಸೆಮಿಸ್ಟರ್ ವೈಸ್ ಫೀಸ್ನ ಕಟ್ಟಿಸ್ಕೊತಾರೆ. ಅಂದರೆ 6 ತಿಂಗಳು ಫೀಸ್ 45,000ದಿಂದ 50,000 ಆಗುತ್ತೆ. ಮತ್ತೆ ವಾಪಸ್ಸು ನೆಕ್ಸ್ಟ್ ಸೆಮಿಸ್ಟರ್ ಇರುತ್ತಲ್ಲ, ಸೊ ಅದಕ್ಕೂ ಅಷ್ಟೇ ಸೇಮ್ 45,000ದಿಂದ 50,000 ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಚೈನೀಸ್ನ ಹೇಳ್ಕೊಡೋ ಅಂತ ಖಾಸಗಿ ಶಾಲೆನಲ್ಲಿ 1 ಲಕ್ಷದಿಂದ ಹಿಡಿದು 1,10,000 ರೂಪಾಯಿವರೆಗೂ ಒಂದು ಮಗುಗೆ ಖರ್ಚಾಗುತ್ತೆ.
ಇದು ಪ್ರೈವೇಟ್ ಆಗಿ ಅವರು ಚೈನೀಸ್ ಕಿಂಡರ್ ಗಾರ್ಡನ್ ನಡೆಸ್ತಾ ಇದ್ರು ಅದು ಅಂಡರ್ ಗೌರ್ಮೆಂಟೇ ಆಗಿರುತ್ತೆ. ಅವ್ರು ಇಷ್ಟ ಬಂದಂಗೆ ರೂಲ್ಸ್ ಮಾಡ್ಕೊಳಕ್ಕಾಗಲ್ಲ. ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೋ ಅದೇ ರೂಲ್ಸ್ನ ಅವ್ರು ಮಾಡಬೇಕು. ಇನ್ನೊಂದು ಬೈಲ್ಯಾಂಗ್ವಲ್. ಇದು ಬೈಲ್ಯಾಂಗ್ವಲ್ ಅಂತ ಅಂದ್ರೆ ಏನು ಅಂದ್ರೆ ಚೈನೀಸ್ ಮತ್ತೆ ಇಂಗ್ಲಿಷ್ ಎರಡು ಭಾಷೆನಲ್ಲೂ ಕೂಡ ಪಾಠ ಮಾಡ್ತಾರೆ ಇದರಲ್ಲಿ. ಆಮೇಲೆ ಇಂಗ್ಲಿಷ್ ಅನ್ನೋದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇರುತ್ತೆ ಬೈಲ್ಯಾಂಗ್ವಲ್ ಸ್ಕೂಲಲ್ಲಿ. ಆಮೇಲೆ ಸ್ಪೋರ್ಟ್ಸ್ ಅನ್ನೋದು ಏನಿರುತ್ತೋ ಅದನ್ನ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲೇನೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಇನ್ನೂ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಿರುತ್ತೋ ಅದು ಪ್ರತಿಯೊಂದನ್ನು ಇಂಗ್ಲೀಷಲ್ಲಿ ಮಾಡಿಸ್ತಾರೆ. ಅಂದ್ರೆ ಮಂತ್ಲಿ ಒನ್ಸ್ ಏನಾದ್ರು ಒಂದು ಥೀಮ್ ಇಟ್ಕೊಂಡು ಇವೆಂಟ್ ಇಟ್ಕೊಂಡು ಮಕ್ಕಳಿಗೆ ಏನಾದ್ರು ಒಂದು ಆಕ್ಟಿವಿಟಿ ಮಾಡಿಸ್ತಿರ್ತಾರೆ. ಅದೆಲ್ಲ ಕಂಪ್ಲೀಟ್ ಆಗಿ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಇದು ಬೈಲ್ಯಾಂಗ್ವಲ್ ಕಾನ್ಸೆಪ್ಟ್. ಇವಾಗ ನಮ್ಮ ಪಾಪು ಓದ್ತಾ ಇರೋಂಥ ಒಂದು ಕಿಂಡರ್ ಗಾರ್ಡನ್ ಶಾಲೆಯ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇದು ನಮ್ಮ ಪಾಪು ಓದ್ತಾ ಇರೋಂಥ ಒಂದು ಶಿಶು ವಿಹಾರದ ಎಂಟ್ರೆನ್ಸು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೇಟು ಡಬಲ್ ಗೇಟ್ ಇದೆ, ಡ್ಯುಯಲ್ ಗೇಟು. ಸೊ ಒಂದು ಸ್ವೈಪ್ ಮಾಡಿ ಒಳಗಡೆ ಅಂದರೆ ಫೇಸ್ ಡಿಟೆಕ್ಷನ್ ಮಾಡ್ಬೋದು, ಇಲ್ಲ ಕಾರ್ಡ್ ಸ್ವೈಪ್ ಮಾಡಿ ಒಳಗಡೆ ಎಂಟ್ರಿ ಆಗೋಕ್ಕೆ. ಮತ್ತು ಇನ್ನೊಂದು ಮೇನ್ ಗೇಟ್ ಇದೆ. ಸೊ ಅದನ್ನ ರಿಮೋಟ್ ಸಿಸ್ಟಮ್ ಗೇಟ್, ಅದು ಕ್ಲೋಸ್ ಆಗಿಬಿಟ್ರೆ ಮತ್ತೆ ಅದು ಸ್ಕೂಲ್ ಬಿಡುವಾಗಲೇ ಓಪನ್ ಆಗೋದು. ಮತ್ತೆ ಶಾಲೆ ಮುಂದೆ ಪೊಲೀಸರು ಇರ್ತಾರೆ ಅಂತ ಹೇಳಿದ್ದೆ ನೋಡಿ. ಇಲ್ಲಿ ಇಬ್ರು ಪೊಲೀಸವರು ನಿಂತ್ಕೊಂಡು ನೋಡ್ಕೋತಾ ಇದ್ದಾರೆ. ಜೊತೆಗೆ ಪೊಲೀಸ್ ಬೂತ್ ಇರುತ್ತೆ ಅಂತಲೂ ಹೇಳಿದ್ದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪೊಲೀಸ್ ಆಫೀಸ್ ಅಂತ ಬರ್ತಿದ್ದಾರೆ. ಸೊ ಇದೇನೇ ಪೊಲೀಸ್ ಬೂತು. ಇದು ನಮ್ಮ ಪಾಪು ಓದ್ತಾ ಇರೋ ಸ್ಕೂಲಲ್ಲಿ ಅವನ ಕ್ಲಾಸ್ ರೂಮ್ ಇದು. ಸೊ ಇಲ್ಲಿ ಬುಕ್ಸ್ಗಳೆಲ್ಲ ಇಟ್ಟಿದ್ದಾರೆ, ಅಂದರೆ ಸ್ಟೋರಿ ಬುಕ್ಸು ಮತ್ತು ಪಿಕ್ಚರ್ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಮತ್ತು ಈ ಕಡೆ ಎಲ್ಲ ಟೇಬಲ್ಸ್ ಇದೆ. ಸೊ ಮಕ್ಕಳು ಆಟ ಆಡುವಾಗೆಲ್ಲ ಈ ಥರ ಟೇಬಲ್ಸ್ ಮೇಲೆ ಕೂತ್ಕೊಂಡು ಆಟ ಆಡ್ತಾರೆ. ಜೊತೆಗೆ ಊಟ ಮಾಡುವಾಗಲೂ ಹಿಂಗೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಸಪ್ರೇಟಾಗಿ ಇಲ್ಲಿ ಮಕ್ಕಳಿಗೆ ಅಂತಲೇ ಕಬೋರ್ಡ್ಸ್ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಅವ್ರದ್ದು ವಸ್ತುಗಳನ್ನೆಲ್ಲ ಇಲ್ಲಿಟ್ಟಿರ್ತಾರೆ. ಅಂದರೆ ಟೀಚರ್ ಕೈಲಿ ಎಲ್ಲ ಹ್ಯಾಂಡಲ್ ಮಾಡಿರ್ತಾರೆ, ಬೀಗಗಳೆಲ್ಲ ಮಕ್ಳ ಕೈಲಿ ಕೊಟ್ಟಿರೋದಿಲ್ಲ. ಸೊ ನೋಡಿ ನಮ್ಮ ಪಾಪು ಇಡ್ತಾ ಇದ್ದಾರೆ ಟೀಚರು. ಸೊ ಈ ಥರ ಎಲ್ಲ ಸಪ್ರೇಟಾಗಿ ಕಬೋರ್ಡ್ಸ್ ಮಾಡಿದ್ದಾರೆ. ಕ್ಲಾಸ್ ರೂಮಲ್ಲಿ ಟೀಚರ್ಸು ಬರೀ ಪಾಠ ಮಾತ್ರ ಮಾಡಲ್ಲ, ಪಾಠನ ಆಟದ ಥರ ತಿರುಗಿಸ್ಕೊಂಡು ಈ ಥರ ಎಲ್ಲ ಮಕ್ಕಳಿಗೆ ಆಟ ಆಡಿಸ್ತಾರೆ ಜಾಸ್ತಿ ಕ್ಲಾಸಲ್ಲಿ. LKG ಮತ್ತು UKG ಮಕ್ಕಳಿಗೆ ವಾರಕ್ಕೊಂದ್ಸಲ ಈ ಥರ ಗಿಟಾರ್ ಕ್ಲಾಸ್ ಕೂಡ ಹೇಳ್ಕೊಡ್ತಾರೆ ಈ ಸ್ಕೂಲಲ್ಲಿ. ನಮ್ಮ ಪಾಪು ಓದ್ತಾ ಇರೋಂಥ ಒಂದು ಚಿಕ್ಕ ವಿಡಿಯೋನ ನೋಡ್ಕೊಂಡ್ ಬಂದಿದ್ದೀರಾ. ಈ ತರ ಶಾಲೆಗಳು ತುಂಬಾ ಇದೆ. ಸೊ ನಮ್ಮ ಪಾಪು ಓದ್ತಿರೋದು ವಿಕ್ಟೋರಿಯಾ ಕಿಂಡರ್ ಗಾರ್ಡನ್ ಅಂತ. ಇದೇ ಸಂಸ್ಥೆಯವರು ಒಂದು ಸಪರೇಟ್ ಆಗಿ ಚೈನೀಸ್ ಕಿಂಡರ್ ಗಾರ್ಡನ್ ಕೂಡ ನಡೆಸ್ತಾ ಇದ್ದಾರೆ. ಇದು ಬೈಲ್ಯಾಂಗ್ವಲ್. ಚೈನೀಸ್ ಕಿಂಡರ್ ಗಾರ್ಡನ್ ಕೂಡ ಸಪರೇಟ್ ಆಗಿ ನಡೆಸ್ತಾ ಇದ್ದಾರೆ. ನಾಗರಿ ಸಿಟಿನಲ್ಲಿ ತುಂಬಾ ಬೈಲ್ಯಾಂಗ್ವಲ್ ಸ್ಕೂಲ್ ಇದೆ. ನಾನು ಆವರೇಜ್ ಅಲ್ಲಿ ಒಂದು ಮಗುಗೆ ಫೀಸ್ ಎಷ್ಟಾಗ್ಬೋದು ಅಂತ ಇವಾಗ ಹೇಳ್ತೀನಿ. ಈ ತರ ಬೈಲ್ಯಾಂಗ್ವಲ್ ಸ್ಕೂಲಲ್ಲಿ ಒಂದು ಮಗುಗೆ 2.5 ಇಂದ 3.5 ಲಕ್ಷದೊಳಗಡೆ ಫೀಸ್ ಇರುತ್ತೆ. ಸೊ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಫೀಸ್ ವೇರಿ ಆಗುತ್ತೆ. ಈ ತರ ಬೈಲ್ಯಾಂಗ್ವಲ್ ಸ್ಕೂಲ್ಗೂ ಎಕ್ಸ್ಟ್ರಾ ಫುಡ್ ಅಲೋವೆನ್ಸ್ ಅಂತ ಕೊಡ್ಲೇಬೇಕು. ಅಂದ್ರೆ ಮಕ್ಕಳಿಗೆ ಊಟದ ದುಡ್ಡು ಕೂಡ ಪೇರೆಂಟ್ಸ್ ಕೊಡ್ಬೇಕಾಗುತ್ತೆ. ಇಲ್ಲೂ ಕೂಡ ಚೆನ್ನಾಗಿರೋ ಊಟ ಕೊಡ್ತಾರೆ. ನಾನೊಂದೆರಡು ಅವ್ರು ಊಟ ಕೊಡ್ತಾರೆ, ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಸ್ನಾಕ್ಸ್ ಕೊಡ್ತಾರೆ. ಸೊ ಅದರದ್ದು ಒಂದು ಫೋಟೋನ ಹಾಕಿರ್ತೀನಿ ನೋಡಿ, ಯಾವ್ಯಾವ ತರ ಕೊಡ್ತಾರೆ ಊಟನ ಅಂತ. ಬೆಳಗ್ಗೆ 8 ಗಂಟೆಯಿಂದ ಇದು ಕೂಡ ಮಧ್ಯಾಹ್ನ 3:30ಗೆ ಬಿಡ್ತಾರೆ. ಅಂದ್ರೆ 8 ಗಂಟೆಗೆ ನಮ್ಮ ಪಾಪು ಹೇಳ್ತಿರೋದು. ನಮ್ಮ ಪಾಪು ಹೋಗ್ತಿರೋ ಸ್ಕೂಲಲ್ಲಿ ಬೆಳಗ್ಗೆ 8 ಗಂಟೆಗೆ ಅವನು ಒಳಗಡೆ ಹೋದ್ರೆ ಸ್ಕೂಲ್ ಒಳಗೆ ಒಂದು 8:30 ಇಲ್ಲ 8:45 ಒಂದಷ್ಟು ಗೇಮ್ಸ್ ಆಟ ಆಡಿಸ್ತಾರೆ. ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಆ ತರ ಎಲ್ಲ ಮಾಡಿಸಿರ್ತಾರೆ. 8 ಗಂಟೆ ಅಂದ್ರೆ ಸುಮಾರು ಜನ 8:15 ಒಳಗಡೆನು ಎಂಟರ್ ಆಗ್ಬೋದು ಸ್ಕೂಲ್ಗೆ. 8 ಇಂದ 8:30 ಟೈಮ್ ಕೊಟ್ಟಿರ್ತಾರೆ. ಸೊ ಸುಮಾರು ಜನ ಪೇರೆಂಟ್ಸ್ ಇಲ್ಲಿ ಬೇಗ ಕೆಲ್ಸಕ್ಕೆ ಹೋಗೋದ್ರಿಂದ ಆಲ್ಮೋಸ್ಟ್ 8 ಗಂಟೆಗೆ ಸುಮಾರು ಜನ ಬಿಟ್ಬಿಡ್ತಾರೆ. 8:15 ಪರ್ಮಿಷನ್ ಇದೆ ಮಗು ಒಳಗಡೆ ಬಿಡೋದಕ್ಕೆ. ಅಪ್ ಟು 8:45 ಮಕ್ಕಳನ್ನ ಗ್ರೌಂಡ್ ಅಲ್ಲಿ, ಅಂದ್ರೆ ಹಿಂದ್ಗಡೆ ಒಂದು ಪ್ಲೇ ಗ್ರೌಂಡ್ ಇದೆ, ಅಲ್ಲಿ ಆಟ ಆಡಿಸ್ತಿರ್ತಾರೆ ಮಕ್ಕಳನ್ನ. 8:45, 8:50ಗೆ ಕ್ಲಾಸ್ ರೂಮಿಗೆ ಕರ್ಕೊಂಡೋಗಿ ಲಘು ಉಪಹಾರ ಕೊಡ್ತಾರೆ. ಅಂದ್ರೆ ಮನೆಯಲ್ಲೇ ಮಕ್ಕಳು ಒಂದ್ ಸ್ವಲ್ಪ ಏನಾದ್ರು ತಿನ್ಕೊಂಡು ಬಂದಿರ್ತಾರೆ, ಹಾಲು ಏನಾದ್ರು, ಇಲ್ಲಿ ಮತ್ತೆ ಬೌಸು, ಹಾಲು, ಬೇರೆ ತರ ಏನಾದ್ರು ಕೊಡ್ತಾರೆ. ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಒಂದು 40 ನಿಮಿಷದವರೆಗೂ ಕ್ಲಾಸ್ ತಗೋತಾರೆ. ಒಂದು ಕ್ಲಾಸ್ಗೆ 9:15 ಒಂದಿಲ್ಲ 9:20 10 ಗಂಟೆವರೆಗೂ ಒಂದು ಕ್ಲಾಸ್ ತಗೊಂಡ್ರೆ ಮತ್ತೆ 10:40 10ರಿಂದ 10:40 10 to 10:40 ಇನ್ನೊಂದು ಕ್ಲಾಸ್ ತಗೋತಾರೆ. ಆಮೇಲೆ ಒಂದು 20 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಅಂದ್ರೆ ಮಕ್ಕಳಿಗೆ ಆಟ ಆಡಕ್ಕೆಲ್ಲ ಕೊಡ್ತಾರೆ. ಆಟ ಆಡಕ್ಕೆಲ್ಲ ಕೊಟ್ಮೇಲೆ ಮತ್ತೆ ವಾಪಸ್ಸು ಒಂದು 11 ಗಂಟೆ, ಬೆಳಗ್ಗೆ 11 ಕಾಲಿಂದ ಮಕ್ಕಳಿಗೆ ಊಟದ ವ್ಯವಸ್ಥೆನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೇಗನೆ ಊಟ ಮಾಡ್ತಾರೆ. 11:30 ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 11 ಕಾಲ್ ಅಂತ ಅನ್ಕೊಳ್ಳಿ. 11 ಕಾಲ್ಗೆ ಊಟ ಶುರು ಆದ್ರೆ 12 ಗಂಟೆ ಎಲ್ಲ ಊಟ ಮುಗಿಸ್ತಾರೆ. ಒಂದು ಮುಕ್ಕಾಲು ಗಂಟೆಗೆಲ್ಲ ಊಟ ಕೊಡ್ತಾರೆ. ಸೊ 12 ಗಂಟೆಯಿಂದ 2 ಗಂಟೆವರೆಗೂ ಮಧ್ಯಾಹ್ನ ನ್ಯಾಪಿಂಗ್ ಟೈಮ್ ಅಂತ ಇರುತ್ತೆ. ನಮ್ಮ ಪಾಪು ಕ್ಲಾಸ್ ರೂಮ್ ಅಲ್ಲಿ ಒಂದು ಪ್ಲಾಸ್ಟಿಕ್ದು ಒಂದು ಬೆಡ್ ತರ, ಅಂದ್ರೆ ಕಾಟ್ ತರ ಇದೆ, ಮಂಚದ ತರ ಒಂದು ಕಲ್ಕಲರ್ದು ಕಾಟ್ ಬರುತ್ತೆ ಪ್ಲಾಸ್ಟಿಕ್ದು. ಸೊ ಆ ತರ ಪ್ಲಾಸ್ಟಿಕ್ ಕಾಟ್ ಮೇಲೆನೆ ಒಂದು ನಮ್ಗೆ ಅಡ್ಮಿಷನ್ ಆಗೋ ಟೈಮಲ್ಲೇನೆ ಕ್ವಿಲ್ಟ್ ಮೆಟೀರಿಯಲ್ಸ್ಗೆ ಅಂತ ದುಡ್ಡು ಕಟ್ಸ್ಕೊಂಡಿರ್ತಾರೆ. ಮೆಟೀರಿಯಲ್ಸ್ ಅಲ್ಲಿ ಬ್ಲಾಂಕೆಟ್ ಇರುತ್ತೆ, ಮಗು ಒತ್ಕೊಳ್ಳೋದಕ್ಕೊಂದು, ಮತ್ತೆ ದಿಂಬೊಂದು,
ಹಾಸ್ಕೊಳ್ಳೋಕೆ ಒಂದು ಇರುತ್ತೆ. ಅದು 2 ಥರ ಕೊಟ್ಟಿರ್ತಾರೆ, ಒಂದು ವಿಂಟರ್ಗೆ ಇನ್ನೊಂದು ಸಮ್ಮರ್ಗೆ ಅಂತ. 2 ಥರ ಏನಕ್ಕೆ ಕೊಡ್ತಾರೆ ಅಂತಂದರೆ ನೀವು ಅನ್ಕೋಬೋದು ಓ ಹಂಗೆ ಹಿಂಗೆ ಅಯ್ಯೋ ಅಷ್ಟೊಂದೆಲ್ಲ ಏನಕ್ಕೆ ಅಂತ. ನಮಗೂ ಹಾಗೆ ಅನಿಸುತ್ತೆ, 2 ಥರ ಏನಕ್ಕೆ ಅವಶ್ಯಕತೆ ಇರೋದಿಲ್ಲ, ಒಂದೇ ಒಗ್ದು ಕೊಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಇಲ್ಲಿ -ಡಿಗ್ರಿ ಇರುತ್ತೆ, ಸಖತ್ ಚಳಿ ಇರುವಾಗ ಸಮ್ಮರ್ಲಿ ಒದ್ಕೊಳ್ಳೋ ಅಂಥದ್ದನ್ನ ಒದ್ಕೊಳ್ಳೋಕ್ಕಾಗೋದಿಲ್ಲ. ಸೊ ವಿಂಟರ್ಗೆ ಸ್ವಲ್ಪ ಮಂದಕ್ಕಿರೋದೇ ಬೇಕು. ಸೊ ಆ ಥರ ಕೊಡ್ತಾರೆ. ಆ ಥರ ಕ್ವಿಲ್ಟ್ ಮೆಟೀರಿಯಲ್ಸ್ನ ನಾವು ಏನು ಮಾಡ್ತೀರಿ, ಟೀಚರ್ಸ್ ಏನು ಮಾಡ್ತಾರೆ ಅಂತಂದರೆ 15 ದಿನಕ್ಕೆ ಒಂದ್ಸಲ ನಮಗೆ ಮನೆಗೆ ಕೊಟ್ಟು ಕಳಿಸ್ತಾರೆ, ಅದನ್ನ ವಾಶ್ ಮಾಡೋದಕ್ಕೆ. ಶುಕ್ರವಾರ ನಮಗೆ ಸ್ಕೂಲಿಂದ ಕೊಟ್ಟು ಕಳಿಸ್ತಾರೆ. ನಾವು ಅದನ್ನ ಶುಕ್ರವಾರ ಎಲ್ಲ ಕ್ಲೀನಾಗಿ ಒಗೆದ್ಬಿಟ್ಟು ಸೋಮವಾರ ವಾಪಸ್ಸು ಶಾಲೆಗೆ ವಾಪಸ್ ಹಿಂದಿರುಗಿಸ್ಬೇಕು. ಅದನ್ನ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮ್ಮ ಪಾಪು ನಾನ್ ವೆಜ್ ತಿನ್ನೋದಿಲ್ಲ, ಮೊಟ್ಟೆನೂ ಕೂಡ ತಿನ್ನೋದಿಲ್ಲ ಅವನು. ಸೊ ಅದಕ್ಕೋಸ್ಕರ ನಾವು ಸ್ಕೂಲಲ್ಲಿ ಪರ್ಮಿಷನ್ ತಗೊಂಡಿದ್ವಿ, ಮನೆಯಿಂದ ನಾವು ಊಟದ ಬಾಕ್ಸ್ನ ಕೊಟ್ಟು ಕಳಿಸ್ತೀವಿ, ಸ್ನ್ಯಾಕ್ಸ್ ಬಾಕ್ಸ್ನ ಕಳಿಸ್ತೀವಿ ಅಂತ. ಸ್ನ್ಯಾಕ್ಸ್ ಬಾಕ್ಸು ಅಷ್ಟೇ, ಫ್ರೂಟ್ಸು ಆ ಥರ ಇರಬೇಕು, ಬಿಸ್ಕೆಟ್ ಆ ಥರ, ಚಿಪ್ಸ್ ಆಗಿರ್ಬೋದು ಅಥವಾ ಏನೇ ಎಣ್ಣೆನಲ್ಲಿ ಕರ್ದಿರೋದೆಲ್ಲ ಅಲೋ ಮಾಡೋದಿಲ್ಲ, ಚಾಕ್ಲೇಟ್ಸು ಅಲೋ ಮಾಡೋದಿಲ್ಲ. ಫ್ರೂಟ್ಸ್ ಇರಬೇಕು, ಇಲ್ಲಾಂದರೆ ವೆಜಿಟೇಬಲ್ಸ್ ಏನಾದ್ರು ಹೆಲ್ತಿ ಫುಡ್ನ ಕೊಟ್ಟು ಕಳಿಸ್ಬೇಕು ಸ್ನ್ಯಾಕ್ಸ್ ಬಾಕ್ಸ್ಗೆ ಮಕ್ಕಳಿಗೆ. ಸೊ ಅದನ್ನು 2 ಗಂಟೆಗೆ ಮಕ್ಕಳು ಎದ್ದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಬಾಕ್ಸ್ ಅಂತ ಕೊಡ್ತಾರೆ. ಅದು ಒಂದು 2:15 2:20 ಅದನ್ನು ಮುಗಿಸಿ ಬೇಗ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಇರುತ್ತೆ ಅವ್ರಿಗೆ, 40 ನಿಮಿಷ, 3 ಗಂಟೆವರೆಗೂ ಮುಗಿಯುತ್ತೆ. ಮತ್ತೆ 3 ಗಂಟೆಯಿಂದ 3:30ವರೆಗೂ ಮಕ್ಕಳಿಗೆ ಚೆನ್ನಾಗಿ ಆಟ ಆಡಿಸ್ತಾರೆ ಅಲ್ಲೇನೆ ಕ್ಲಾಸ್ ಒಳಗಡೆ. ಬಿಲ್ಡಿಂಗ್ ಬ್ಲಾಕ್ಸ್ ಅದು ಇದು ತುಂಬ ಆಟ ಆಡೋದು, ತುಂಬ ಆಟಿಕೆಗಳಿದೆ ಅಲ್ಲಿ ವಸ್ತುಗಳು. ಸೊ ಅದರಲ್ಲಿ ಆಟ ಆಡಿಸ್ತಾರೆ. ಅದಾದ್ಮೇಲೆ ಮತ್ತೆ ವಾಪಸ್ಸು 3:30ಗೆ ಎಲ್ಲ ಪೇರೆಂಟ್ಸ್ಗಳು ಗೇಟ್ ಹತ್ರ ಲೈನಿಗೆ ಅಸೆಂಬಲ್ ಆಗಿರ್ತಾರೆ. ಸೊ 3:30ಗೆ ಕರೆಕ್ಟಾಗಿ ಗೇಟ್ ಓಪನ್ ಆದ ತಕ್ಷಣ ನಮ್ಮ ಫೇಸ್ ಐಡೆಂಟಿಟಿ ಏನಿರುತ್ತೋ ಅದನ್ನ ಸ್ವಾಪ್ ಮಾಡಿಬಿಟ್ಟಿಲ್ಲ, ಕಾರ್ಡ್ ಕೊಟ್ಟಿರ್ತಾರೆ ನಮಗೆ. ಸೊ ಫೇಸ್ ಐಡೆಂಟಿಟಿ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು, ಬಯೋಮೆಟ್ರಿಕ್ ಥರ. ಇಲ್ಲ ಅಂತಂದರೆ ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಸ್ವೈಪ್ ಮಾಡಿ ಒಳಗಡೆ ಹೋಗ್ಬೇಕು. ಹಾಗೆ ಯಾರನ್ನೂ ಹೊರಗಡೆ ಅವ್ರನ್ನ ಗೇಟ್ ಕಾಂಪೌಂಡ್ ಒಳಗಡೆ ಬಿಡೋದಿಲ್ಲ. ಬರೀ ಬೈಲ್ಯಾಂಗ್ವಲ್ ಸ್ಕೂಲ್ ಅಂತ ಅಲ್ಲ, ನಾರ್ಮಲ್ ಗೌರ್ಮೆಂಟ್ ಶಾಲೆಗಳನ್ನು ಕೂಡ ಈ ಥರ ಒಂದು ಹೊರಗಡೆ ಔಟ್ಸೈಡರ್ಸ್ ಯಾರೂ ಸ್ಕೂಲ್ ಒಳಗಡೆ ಎಂಟ್ರಿ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಇವಾಗ ನೀವು ನೋಡ್ತಿರೋದು ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಅಂದರೆ 1ನೇ ತರಗತಿಯಿಂದ ಹಿಡಿದು 6ನೇ ತರಗತಿವರೆಗೂ ಈ ಸ್ಕೂಲಲ್ಲಿದೆ. ಅಲ್ಲಿ ಮುಂದೆಯಿಂದ ನೋಡಿದ್ದು ಎಂಟ್ರೆನ್ಸು, ಇಲ್ಲಿ ನೋಡಿ ಸೈಡಿಂದ ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಕರೆಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಯಾರು ಇಲ್ಲಿಗೆಲ್ಲ ಒಳಗಡೆ ಜಂಪ್ ಮಾಡಬಾರ್ದು ಅಂತ. ಇದು ಒಂದು ಗೌರ್ಮೆಂಟ್ ಸ್ಕೂಲ್ನ ಕ್ರೀಡಾಂಗಣ ಹೇಗಿದೆ ನೋಡಿ, ಗ್ರೌಂಡ್ ಗೌರ್ಮೆಂಟ್ ಸ್ಕೂಲ್ದು. ಮತ್ತು ಕಟ್ಟಡಗಳು ನೋಡಿ ಯಾವ ಥರ ಇದೆ ಅಂತ. ನಮ್ಮ ಕಡೆ ಎಲ್ಲ ಪ್ರೈವೇಟ್ ಸ್ಕೂಲ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ ಈ ಥರ ಇರುತ್ತೆ, ಇಲ್ಲಿ ಗೌರ್ಮೆಂಟ್ ಸ್ಕೂಲ್ದೆ ನೋಡಿ ಯಾವ ಥರ ಇದೆ ಅಂತ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಶಾಕ್ ಹೊಡೆಯುತ್ತೆ ಅಂತ ಹಾಕಿದ್ದಾರೆ ಇದನ್ನೆಲ್ಲ ಮುಟ್ಟಿದ್ರೆ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ನ, ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ ನೋಡ್ಬೋದು. ಮಕ್ಕಳೆಲ್ಲ ಒಳಗಡೆ ಹೋಗಿದ್ದಾರೆ, ಯಾಕೆಂದರೆ ಟೈಮ್ ಆಲ್ರೆಡಿ 8:20 ಆಗಿದೆ. ಸೊ ಎಲ್ಲ ಮಕ್ಕಳು ಒಳಗಡೆ ಇದ್ದಾರೆ. ಗೌರ್ಮೆಂಟ್ ಶಾಲೆಯ ಎಂಟ್ರೆನ್ಸ್ ಇದು, ಸೈಡಿಂದ ನೋಡಿದ್ರಿ ಇದು ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ಗೇಟ್ ನೋಡಿ ಫುಲ್ ಕವರ್ ಆಗಿರುತ್ತೆ. ಮತ್ತು ನಾನು ಹೇಳಿದೆ ಎಲ್ಲ ಶಾಲೆಗಳ ಹತ್ರ ಒಂದೊಂದು ಪೊಲೀಸ್ ಬೂತ್ ಇರುತ್ತೆ ಅಂತ. ಸೊ ಅದೇ ಪೊಲೀಸ್ ಬೂತು, ಇದು ಎಂಟ್ರೆನ್ಸು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ಇಲ್ಲಿಂದ ಅಲ್ಲಿವರೆಗೂ. ನಾವಿರೋದು ಅದೇ ಅಪಾರ್ಟ್ಮೆಂಟ್, ಆ ಕಮ್ಯುನಿಟಿನಲ್ಲಿ ಇರೋದು ನಾವು. ಸೊ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಈ ಸ್ಕೂಲ್ಗೆ ಜಾಯ್ನ್ ಆಗ್ತಾರೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಯಾರು ಚೂಸ್ ಮಾಡ್ತಾರೋ ಅವರು ಈ ಸ್ಕೂಲ್ಗೆ ಚೂಸ್ ಮಾಡ್ತಾರೆ. ಇನ್ನು ಈ ಸ್ಕೂಲು 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಇರುತ್ತೆ. ಫೀಸ್ ಕಟ್ಟೋಂಗಿಲ್ಲ, ಬರೀ ಊಟದ ದುಡ್ಡು ಮಾತ್ರ ಕೊಡಬೇಕು. ಕ್ಲೀನ್ ಆಗಿದೆ ಅಂತ ನೋಡ್ಬೋದು, ಎಷ್ಟು ಕ್ಲೀನ್ ಆಗಿದೆ ಶಾಲೆ ಒಳಗಡೆ, ಎಷ್ಟು ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಚೈನಾದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಷ್ಟು ಎಕ್ಸ್ಪೆನ್ಸಿವ್ ಎಲ್ಲೂ ಇಲ್ಲ ಅಂತ ನನ್ಗನ್ಸುತ್ತೆ. ನಮ್ಮ ದೇಶದಲ್ಲಿ ನಾವು ಮೆಡಿಕಲ್ ಮುಗಿಸ್ಬಿಡ್ಬೋದು, ಅಷ್ಟು ಎಕ್ಸ್ಪೆನ್ಸಿವ್ ಇದೆ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಎಷ್ಟು ಕಾಸ್ಟ್ಲಿ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಸ್ಕೂಲು. ಫಸ್ಟ್ ಇವಾಗ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಡ್ತೀನಿ ಫೀಸ್ಗಿಂತ ಮುಂಚೆ. ಬೈಲ್ಯಾಂಗ್ವಲಿನ ನಿಮ್ಗೆ ಏನಂತ ಹೇಳಿದೆ ಅಂದರೆ ಇಂಗ್ಲೀಷ್ ಇರುತ್ತೆ, ಮತ್ತು ಸ್ಪೋರ್ಟ್ಸ್ ಮತ್ತು ಬೇರೆ ಆ್ಯಕ್ಟಿವಿಟೀಸ್ನೆಲ್ಲ ಇಂಗ್ಲೀಷಲ್ಲೇ ಮಾಡಿಸ್ತಾರೆ. ಚೈನೀಸಲ್ಲೂ ಕೂಡ ಮಾಡ್ತಾರೆ. ಬೈಲ್ಯಾಂಗ್ವಲ್ ಅಂತಂದರೆ ದ್ವಿಭಾಷೆ ಸ್ಕೂಲು ಅಂತ. ಪ್ರೈವೇಟ್ ಚೈನೀಸ್ ಸ್ಕೂಲ್ಸ್ ಅಂತಂದರೆ ಕಂಪ್ಲೀಟಾಗಿ ಚೈನೀಸಲ್ಲಿ ಪಾಠ ಮಾಡ್ತಾರೆ. ಬೈಲ್ಯಾಂಗ್ವಲ್ ಸ್ಕೂಲಲ್ಲಿ ಇಂಗ್ಲೀಷ್ ಮತ್ತು ಚೈನೀಸ್ ಎರಡೂ ಇರುತ್ತೆ. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷ್ ಇರುತ್ತೆ. ಪಾಠ ಮಾಡೋದಕ್ಕೂ ಶಿಕ್ಷಕರು ಹೊರಗಡೆಯಿಂದ ಬಂದಿರ್ತಾರೆ. ಅಂದರೆ ಈಗ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ಸ್ ಏನಿದೆಯೋ ಅದನ್ನು ಟೀಚ್ ಮಾಡೋಕ್ಕೆ ಆಂಗ್ಲ ಭಾಷೆ, ನೇಟಿವ್ ಇಂಗ್ಲೀಷ್ ಸ್ಪೀಕರ್ಸ್ ಅಂತ ಕರೀತಾರಲ್ಲ, ಅವರ ಮಾತೃಭಾಷೆನೇ ಇಂಗ್ಲೀಷ್ ಆಗಿರಬೇಕು. ಸೊ ಆ ದೇಶದಿಂದ ಶಿಕ್ಷಕರನ್ನ ಕರೆಸ್ಕೊಳ್ತಾರೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ. ಸೊ ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇರೋದಿಲ್ಲ.
ಆಮೇಲೆ ಎಲ್ಲ ಆಕ್ಟಿವಿಟೀಸ್ ಏನಿರುತ್ತೋ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಇನ್ನೇನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡೋಕ್ಕಾಗುತ್ತೆ, ಫುಟ್ಬಾಲ್, ಥ್ರೋ ಬಾಲ್, ಸೈನ್ಸ್ ಲ್ಯಾಬ್, ಅದು ಆರ್ಟ್ಸ್ ಲ್ಯಾಬ್, ಡ್ರಾಯಿಂಗು, ಪೇಂಟಿಂಗ್, ಈ ಥರ ಎಲ್ಲ ಆಕ್ಟಿವಿಟೀಸು ಇದ್ದೇ ಇರುತ್ತೆ. ಈಗ ನಮ್ಮ ಊರುಗಳಲ್ಲೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲೆಲ್ಲ 1.5 ಲಕ್ಷ ಆಗುತ್ತೆ. ಅದನ್ನೇ ನಾವು ಎಷ್ಟು ಕಾಸ್ಟ್ಲಿ, ತುಂಬ ಕಷ್ಟ ಆಗುತ್ತೆ ನಮ್ಗೆ. ಆ ಜಾಗದಲ್ಲಿದ್ದು 1.5 ಲಕ್ಷ ತುಂಬ ಚಿಕ್ಕ ಅಮೌಂಟ್ ಅಲ್ಲ, 1.5 ಲಕ್ಷ ಅಂತಲ್ಲ. ನಾವೆಲ್ಲ ಸ್ಕೂಲ್ಗಳಿಗೆ 20,000 ಆ ಥರ ಫೀಸ್ಗಳಿತ್ತು. ಈಗ 1.5 ಲಕ್ಷ ಆಗೋಗಿದೆ. ನಮ್ಮ ಮಕ್ಕಳು ನಾವು ಓದಿಸೋ ಅಷ್ಟರಲ್ಲಿ 1.5 ಲಕ್ಷ ಫೀಸು ಆ ಥರ ಆಗಿದೆ. ಬಟ್ ಚೈನಾದ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಫೀಸ್ ಎಷ್ಟು ಅಂತ ಅಂದರೆ ಮಿನಿಮಮ್ ಬಂದು 19 ಲಕ್ಷ ಆಗುತ್ತೆ. ಮಿನಿಮಮ್ ಒಂದು ಸ್ಕೂಲ್. ನಾನು ಇಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ ಹೆಸರುಗಳನ್ನ ನಾನು ಹೇಳ್ತಾ ಇಲ್ಲ, ನೀವೇ ಸರ್ಚ್ ಮಾಡಿ ನೋಡ್ಬೋದು ಬೇಕಿದ್ರೆ. ಚೈನಾದಲ್ಲಿ ನಾವಿರೋದು ಊಶಿಯಾನ ಸಿಟಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿನ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಮಿನಿಮಮ್ ಫೀಸು 19 ಲಕ್ಷ ಇದೆ. ಅಂದರೆ ಒಂದೊಂದು ಸ್ಕೂಲ್ಗೆ ಗ್ರೇಡಿಂಗ್ಸ್ ಅಂತ ಕೊಟ್ಟಿರ್ತಾರೆ ಅವರು ಟೀಚ್ ಮಾಡೋದ್ರ ಮೇಲೆ. ಸೊ ಮಿನಿಮಮ್ ಸ್ಕೂಲೇ 19 ಲಕ್ಷ ಇದೆ. ಮ್ಯಾಕ್ಸಿಮಮ್ ಬಂದು 38ರಿಂದ 40 ಲಕ್ಷ ಆಗುತ್ತೆ ಒಂದು ವರ್ಷಕ್ಕೆ. ಸೊ ಈ ಫೀಸ್ಗೆ ಮೆಡಿಕಲ್ಲೇ ಮಾಡಿಬಿಡ್ಬೋದು ನಮ್ಮ ದೇಶದಲ್ಲಿ, ಡಾಕ್ಟರೇ ಆಗಿಬಿಡ್ತಾರೆ. ಸೊ ತುಂಬ ಜನ ಓದಿಸೋರು ಇದ್ದಾರೆ ಅಲ್ಲಿಗೆ. ಅಂದರೆ ಆಲ್ಮೋಸ್ಟ್ ಒಂದು ಕಂಪ್ನಿ ನಡೆಸ್ತಾ ಇರೋರು, ದೊಡ್ಡ ಫ್ಯಾಕ್ಟ್ರಿಗಳು ಇಟ್ಕೊಂಡಿರ್ತಾರಲ್ಲ ಓನರ್ಗಳು, ಅವರು ಆ ಥರ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಸೊ ನಮ್ಮ ಥರ ಸಾಮಾನ್ಯ ಜನಗಳು ಯಾವ್ದಾದ್ರು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಸಿಕ್ಕಿದ್ರೇನೆ ಸಾಕು ಅಂತ ಅನ್ಕೋತಾ ಇರ್ತೀವಿ ನಾವು. ಸೊ ಈ ಥರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೂ ಸಕ್ಕತ್ ಎಕ್ಸ್ಪೆನ್ಸಿವ್ ಇದೆ. ಸ್ಟಾರ್ಟಿಂಗ್ ರೇಂಜ್ ಈಗ 19 ಲಕ್ಷ ಅಂತ ಹೇಳಿದ್ನಲ್ಲ, ಅದು ಈಗ ಕಡಿಮೆ ಆಗಿರೋದು. ಆ ಥರ 19 ಲಕ್ಷನೇ 35 ಲಕ್ಷ ಇತ್ತು ಮುಂಚೆ. ಈಗ ಅದು 19 ಲಕ್ಷ ರೆಡ್ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಜಾಯಿನ್ ಆಗೋಕ್ಕೆ ಮಕ್ಕಳು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಅಂದರೆ ಸುಮಾರು ಜನ ಮುಂಚೆ ತುಂಬ ಜನ ಇದ್ದರು, ಮಕ್ಕಳುಗಳು, ಫಾರಿನರ್ಸ್ ಮಕ್ಕಳುಗಳೆಲ್ಲ ತುಂಬ ಇದ್ದರು. ಸೊ ಜಾಸ್ತಿ ಸೇರಿಸ್ತಿದ್ರು. ನಾವು ಇಂಟರ್ನ್ಯಾಷನಲ್ ಸ್ಕೂಲ್ ಸವಸಕ್ಕೆ ಹೋಗಿಲ್ಲ. ಸೊ ಫೀಸು ಇಷ್ಟಿತ್ತು, ಇವಾಗ ರೆಡ್ಯೂಸ್ ಆಗಿರೋದು ಅಂತ ಹೇಳಿದೆ. ಮುಂಚೆ ಎಲ್ಲ 45ರಿಂದ 50 ಲಕ್ಷದವರೆಗೂ ಇತ್ತು ಒಂದು ವರ್ಷಕ್ಕೆ. 45ರಿಂದ 50 ಲಕ್ಷ ಅಂದರೆ ಯಪ್ಪ ಎಷ್ಟು ಕಾಸ್ಟ್ಲಿ ಅಲ್ವಾ. ಸುಮಾರು ಜನ ಆಲ್ಮೋಸ್ಟ್ ಸೇರಿಸ್ತಿದ್ರು. ನಿಮ್ಗೆ ಹೇಳ್ದಂಗೆ ತುಂಬ ರಿಚ್ ಇರ್ತಾರಲ್ಲ, ಅವರು ಇಂಟರ್ನ್ಯಾಷನಲ್ ಸ್ಕೂಲ್ ಮೊರೆ ಹೋಗ್ತಿದ್ರು. ಅಂದರೆ ಅವರ ಆದಾಯನೇ ಆಲ್ಮೋಸ್ಟ್ 1 ಕೋಟಿ ಮೇಲೆ 1 ಕೋಟಿ 1.5 ಕೋಟಿ ಇದ್ದರೆ ಆ ಥರ ಸ್ಕೂಲ್ಗೆ ಸೇರಿಸೋರು ಇದ್ದಾರೆ. ಕಳೆದ ವರ್ಷದಿಂದ 1-2-3 ಸ್ಕೂಲ್ಗಳು ಕ್ಲೋಸ್ ಆಗಿದೆ, ಅಂದರೆ ಕಂಪ್ಲೀಟ್ ಆಗಿ ಮುಚ್ಕೊಂಡಿದ್ದಾರೆ ಅಂತ ನ್ಯೂಸ್ಗಳು ಗೊತ್ತಾಗ್ತಾ ಇತ್ತು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಮಕ್ಕಳದು ಅಡ್ಮಿಷನ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮಕ್ಕಳುಗಳೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ ಕಡೆಗೆ ಮೂವ್ ಆಗ್ತಾರೆ, ಇಲ್ಲ ಬೈಲ್ಯಾಂಗ್ವೇಜ್ ಸ್ಕೂಲ್ ಕಡೆ ಮೂವ್ ಆಗ್ತಾ ಇರ್ತಾರೆ, ಇಲ್ಲ ಪ್ರೈವೇಟ್ ಚೈನೀಸ್ ಸ್ಕೂಲ್ಗಳು ಯಾವ್ದಾರು ಇದ್ರೆ ಆ ಕಡೆ ಸೈಡ್ ಮೂವ್ ಆಗ್ತಿರ್ತಾರೆ. ಸೊ ಅದಕ್ಕೋಸ್ಕರ 35 ಲಕ್ಷ ಫೀಸ್ ಇರೋದೆಲ್ಲ 19 ಲಕ್ಷಕ್ಕೆ ಬಂತು. 50 ಲಕ್ಷ ಫೀಸ್ ಇರೋದೆಲ್ಲ 35 ಲಕ್ಷದವರೆಗೂ ಬಂದಿದೆ ಇವಾಗ. ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೂ ಜಸ್ಟ್ ವಿಷಯ ತಿಳ್ಕೊಂಡ್ರೆ ಏನೋ ಒಂಥರ ಆಗುತ್ತೆ. ಚೈನಾದಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರಿಂದ ಹಿಡಿದು ಜೂನ್ವರೆಗೂ. ನಮ್ಮ ಕಡೆ ಜೂನಿಂದ ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚ್ವರೆಗೂ ಇರುತ್ತೆ. ಬಟ್ ಚೈನಾದಲ್ಲಿ ಸೆಪ್ಟೆಂಬರಿಂದ ಹಿಡಿದು ಜೂನ್ವರೆಗೂ ನಡೆಯುತ್ತೆ ಅಕಾಡೆಮಿಕ್ ಇಯರ್. ಸೊ ಲಾಸ್ಟ್ ಇಯರ್ ಏನಾಯಿತು ಅಂತಂದರೆ ಆಲ್ಮೋಸ್ಟ್ ಕಳೆದ ವರ್ಷ 2025 ಜುಲೈ ಮತ್ತು ಆಗಸ್ಟ್ ಮಧ್ಯದಲ್ಲಿ ಗೌರ್ಮೆಂಟ್ ಅವರು ಒಂದು ರೂಲ್ಸ್ನ ತರ್ತಾರೆ. ಏನು ಅಂತಂದರೆ ಈ ಶಿಶು ವಿಹಾರ ಯಾರ್ಯಾರು ನಡೆಸ್ತಾ ಇದ್ದೀರೋ ಫೈನಲ್ ಇಯರ್ಗೆ ಬರೋ ಅಂಥ ಮಕ್ಕಳು, ಅಂದರೆ UKGಗೆ ಬರೋ ಅಂಥ ಮಕ್ಕಳದು ಫೀಸ್ ಏನಿರುತ್ತೋ ಅದನ್ನು ನೀವು ವಾಪಸ್ ಕೊಡಬೇಕು. ಅಂದರೆ ನೀವು ಅಷ್ಟು ಈಸ್ಕೊಳ್ಳಂಗಿಲ್ಲ, ಚಾರ್ಜ್ ಮಾಡೋಂಗಿಲ್ಲ ಅಷ್ಟೊಂದು ಫೀಸ್ನ ಅಂತ ಒಂದು ರೂಲ್ನ ಜಾರಿಗೆ ತರ್ತಾರೆ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಅದನ್ನೇ ಹೇಳ್ತಿರೋ, ದುಡ್ಡು ವಾಪಸ್ ಕೊಡ್ತಾರೆ ಅಂತ. ಯಾಕೆ ಅಂತಂದರೆ ನಾವು ಫೀಸ್ನ ಮುಂಚೆನೇ ಕಟ್ಬಿಟ್ಟಿರ್ತೀವಿ. ಸೆಪ್ಟೆಂಬರ್ಗೆ ಸ್ಕೂಲ್ ಅಂತಂದರೆ ಜೂನ್ಗೆಲ್ಲ ಫೀಸ್ ಕಟ್ಬಿಡ್ತೀವಿ, ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ದು. ಸೊ ಗೌರ್ಮೆಂಟ್ ಅವರು ಒಂದು ಆದೇಶ ಕೊಡ್ತಾರೆ, ಯಾರ್ಯಾರು UKG ಮಕ್ಕಳಿಗೆ ಎಂಟರ್ ಆಗಿದ್ದಾರೋ, ಯಾರ್ಯಾರು ಫೀಸ್ ತೊಗೊಂಡಿದ್ದೀರೋ ಅದನ್ನು ಆಲ್ಮೋಸ್ಟ್ 1,20,000 1,30,000 ಕಟ್ಟಿಸ್ಕೊಂಡಿದ್ದೀರಾ ಅಂತಂದರೆ ಸೆಮಿಸ್ಟರ್ಗೆ ನೀವು ವಾಪಸ್ಸು 35,000ದಿಂದ 40,000ನ ವಾಪಸ್ ಪೇರೆಂಟ್ಸಿಗೆ ಕೊಡಬೇಕು ಅಂತ ಒಂದು ರೂಲ್ ತರ್ತಾರೆ. ಸೊ ಅದ್ರ ರೂಲ್ ತಂದು ಸ್ಕೂಲ್ ಶುರುವಾಗಿ ಒಂದು 5 ದಿನನೂ ಆಗಿರಲ್ಲ, ಆಲ್ಮೋಸ್ಟ್ 3 ದಿನ ಆಗಿರುತ್ತೆ. ಆ ರೂಲ್ ತಂದಿದ್ದಂಗೆ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ UKG ಜಾಯಿನ್ ಆಗಿರೋ ಮಕ್ಕಳದು ಫೀಸ್ನ ಅವ್ರ ಪೇರೆಂಟ್ಸ್ಗೆ 35,000ರಿಂದ 40,000 ರೂಪಾಯಿನ ಅವ್ರ ಪೇರೆಂಟ್ಸ್ಗೆ ವಾಪಸ್ಸು ಹಿಂದಿರುಗಿಸ್ತಾರೆ, ಅಂದರೆ ರಿಟರ್ನ್ ಮಾಡ್ತಾರೆ ಪೇರೆಂಟ್ಸ್ಗೆ. ಸೊ ಲಾಸ್ಟ್ ಸೆಮಿಸ್ಟರ್ಲು ಹಾಗೆ ರಿಟರ್ನ್ ಮಾಡಿದ್ರು. ಈ ಸೆಮಿಸ್ಟರ್ ನಮಗೆ ಆಲ್ಮೋಸ್ಟ್ 40,000 ಅದು ರಿಟರ್ನ್ ಮಾಡಿದ್ರು. ಅದನ್ನ ಗೌರ್ಮೆಂಟ್ ಕಟ್ಕೊಡುತ್ತೋ ಸ್ಕೂಲ್ಗೆ ಅಥವಾ ಸ್ಕೂಲ್ ಅವರೇ ಅದನ್ನು ಚಾರ್ಜ್ ಮಾಡಬಾರ್ದು ಅಂತ ಹೇಳಿದ್ರು ಅನ್ನೋದು ಗೊತ್ತಿಲ್ಲ ನನಗೆ ಕ್ಲೀನಾಗಿ. ಬಟ್ 70,000 ರೂಪಾಯಿ ಅಂತೂ ರಿಟರ್ನ್ ಕೊಟ್ಟರು ವರ್ಷಕ್ಕೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂತಂದರೆ ಈ ಎಲ್ಲ ಶಾಲೆಗಳಲ್ಲೂ ಒಬ್ಬೊಬ್ಬರು ಡಾಕ್ಟ್ರುಗಳು ಪರ್ಮನೆಂಟ್ ಆಗಿ ಸ್ಕೂಲಲ್ಲೇ ಇರ್ತಾರೆ. ಅಂದರೆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಜ್ವರ, ಶೀತ, ಕೆಮ್ಮು ಅಥವಾ ಟಯರ್ಡ್ನೆಸ್ ಏನಾದ್ರು ಫೀಲ್ ಆಗ್ತಿದ್ರೆ ಡಾಕ್ಟ್ರು ಸ್ಕೂಲಲ್ಲೇ ಟ್ರೀಟ್ ಮಾಡಿ ರೆಸ್ಟ್ ಕೊಡ್ತಾರೆ ಮಕ್ಕಳಿಗೆ. ಸೊ ಎಲ್ಲ ಶಾಲೆಗಳಲ್ಲೂ ಒಬ್ಬೊಬ್ಬರು ಇಲ್ಲಾಂದರೆ ಇಬ್ಬಿಬ್ಬರು ಕ್ಲಾಸ್ ವೈಸ್, ಅಂದರೆ ಸ್ಕೂಲು ಎಷ್ಟು ತರಗತಿಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಡಾಕ್ಟ್ರುಗಳನ್ನ ಸ್ಕೂಲಲ್ಲೇ ಇರಿಸ್ಕೊಂಡಿರ್ತಾರೆ. ಸೊ ಫುಲ್ ಟೈಮ್ ಜಾಬ್ನ ಡಾಕ್ಟರ್ಸು ಸ್ಕೂಲಲ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು.
ಇನ್ನು ಇವತ್ತು ನಾನು ಚೈನಾದ ಒಂದು ಕಿಂಡರ್ ಗಾರ್ಡನ್ ಶಾಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನನ್ನ ಬರೋವಂಥ ದಿನಗಳಲ್ಲಿ ನಾನು ಇಲ್ಲಿ ಎಲಿಮೆಂಟರಿ ಸ್ಕೂಲ್ ಅಂತಂದರೆ 1ನೇ ತರಗತಿಗೆ ಯಾವ ಥರ ಅಡ್ಮಿಷನ್ ಆಗುತ್ತೆ, 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಇಲ್ಲಿ ಪ್ರೈಮರಿ ಸ್ಕೂಲ್ ಅಂತ ಕರೀತಾರೆ. ಸೊ ಅಲ್ಲಿ ಸ್ಕೂಲ್ಗಳಿಗೆ ಸೇರ್ಸೋಕ್ಕೆ ಏನೇನು ರೂಲ್ಸ್ ಇದೆ, ಗೌರ್ಮೆಂಟ್ ಅವ್ರು ಏನೇನು ಫೆಸಿಲಿಟೀಸ್ ಕೊಡ್ತಾರೆ, ಪ್ರೈವೇಟ್ ಅವ್ರು ಹೇಗೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಕೂಲ್ ಬಗ್ಗೆ ನಾನು ಮುಂದಿನ ದಿನದ ವ್ಲಾಗ್ಗಳಲ್ಲಿ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.